ಹಾಯ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕಾವೇರಿ ಗರ್ಜನೆ. ನಾನು ನಿಮ್ಮ ರಮೇಶ್. ಇವತ್ತು ನೋಡಿ, ನಾನು ವಿ ನಗರ ಕಲ್ಲಳ್ಳಿಯಲ್ಲಿರುವಂಥ 18ನೇ ಕ್ರಾಸಿಗೆ ನಾನು ಬಂದಿದ್ದೀನಿ. ಇಲ್ಲಿ ನಿಂತಿರುವಂಥ ದಂಪತಿಗಳು ಪಾರ್ವತಮ್ಮ ಮತ್ತು ಕೇತನಹಳ್ಳಿ ರಾಜಣ್ಣ ಅಂತ ಹೇಳ್ಬಿಟ್ಟು, ಅವ್ರ ಮೂಲ ವಾಸ ಬಂದು ಕಿರ್ಗಂದೂರು ಗ್ರಾಮ. ಅಲ್ಲೊಂದೇನೋ ಒಂದು ಶೆಡ್ ಗಿಡ್ ಮಾಡಿಕೊಂಡು ಇಲ್ಲೂ ಏನೋ ಸಾಲ ಮಾಡಿ ಒಂದು ಮನೇನ ಮಾಡಿರ್ತಾರೆ. ನೋಡಿ, ಪ್ರಕೃತಿ ಒಲಿದ್ರೂ ಕಷ್ಟ, ಮುನಿದ್ರೂ ಕಷ್ಟ. ಈಗಾಗಲೇ ಏನು ಮಳೆ ಇಲ್ಲದೇ ಬೆಳೆ ಇಲ್ಲದೇ ಜನ ನೊಂದೋಗಿರೋ ಇಂಥ ಟೈಮಲ್ಲಿ ನಿನ್ನೆ ಏನೋ ಪ್ರಥಮ ಬಾರಿಗೆ ಮಂಡ್ಯದಲ್ಲಿ ಮಳೆ ಕಾಲಿತ್ತು. ಜೊತೆಗೆ ಜೋರಾದ ಬಿರುಗಾಳಿ ಬರಲಾಗಿ ಈ ಮನೆ ಮೇಲೆ ಒತ್ತಿದ್ದಂಥ ಒಂದು ಸೀಟು ಇವೆಲ್ಲ ಇದಾಗಿದೆ. ಸದ್ಯಕ್ಕೆ ಅವ್ರೇನೋ ಸುಣ್ಣ ಬಣ್ಣ ಮಾಡಬೇಕಿತ್ತಂತೆ ಈ ಮನೆಗೆ. ಹಾಗಾಗಿ ಪಾತ್ರೆಗಳೆಲ್ಲ ಬೇರೆ ಮನೆಯಲ್ಲೇ ಎಲ್ಲ ತೆಗೆದಿಟ್ಟು ಇಲ್ಲಿಗೆ ಬರೋಣ ಅಂತೇಳಿ ಇವತ್ತು ಬರೋದಕ್ಕೆ ಪ್ಲಾನ್ ಹಾಕ್ಕೊಂಡಿದ್ದಾರೆ. ನೆನ್ನೆ ಇಂಥ ಒಂದು ದುರ್ಘಟನೆ ನಡೆದೋಗಿದೆ. ಬಟ್ ಪ್ರಕೃತಿ ಮುಂದಾಗ ಯಾರು ಏನು ಮಾಡೋಕ್ಕಾಗಲ್ಲ. ಆದರೆ ಅವರು ಆರ್ಥಿಕವಾಗಿ ಪಾಪ ತುಂಬ ಕಷ್ಟದಲ್ಲಿರುವಂಥವ್ರು. ರಾಜಣ್ಣ ಅನ್ನೋರು ಈಗಾಗಲೇ ಅನಾರೋಗ್ಯದ ಸಮಸ್ಯೆಯಿಂದಾಗಿ ಅವರು ಕೆಲಸ ಮಾಡಿಬಿಟ್ಟಿದ್ದಾರೆ. ಪಾಪ ಈ ಅಮ್ಮ ಅವ್ರ ಮನೆ ಪಾತ್ರಪನ್ನ ತೊಳ್ಕೊಂಡು ಕೂಲಿನಲ್ಲಿ ಮಾಡಿಕೊಂಡು ಜೀವನ ಮಾಡಬೇಕು. ತುಂಬ ಬಡತನ ಕಾಡ್ತೈತೆ. ಇಂಥ ಪರಿಸ್ಥಿತಿಯಲ್ಲಿ ಪಾಪ ಈ ಹೆಚ್ಚು ಕಡಿಮೆ ಆ ಸೀಟು ಇದೆಲ್ಲ ಇದಾಗಿರೋದ್ರಿಂದ ಅದೆಲ್ಲ ರೆಡಿ ಮಾಡಿಸ್ಕೋಬೇಕಂದ್ರೆ ಒಂದು 60-70 ಸಾವಿರ ಬೇಕಾಗುತ್ತೆ. ಜೊತೆಗೆ ಸದ್ಯಕ್ಕೆ ಯಾರೂ ಇಲ್ಲದಿದ್ದ ಕಾರಣದಿಂದ ಆಗ್ಬೋದು ಅಂತ ಒಂದು ಹೆಚ್ಚಿನ ಅಪಾಯ ತಪ್ಪಿದೆ. ಹಾಗಾಗಿ ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಮತ್ತು ನಗರಸಭೆಯವರು, ಮಾನ್ಯ ತಹಸೀಲ್ದಾರ್ ಸಾಹೇಬ್ರವರು ದಯಮಾಡಿ ತುರ್ತಾಗಿ ಇವರಿಗೆ ನಿಮ್ಮ ಸರ್ಕಾರದ ವತಿಯಿಂದ ಏನು ಸಿಗ್ಬೋದೋ ಒಂದು ಪರಿಹಾರನ ಕೊಡಿಸಿ ಅವ್ರಿಗೆ ಸಹಾಯ ಮಾಡಬೇಕಂತ ನಾವು ಕೂಡ ಕಾವೇರಿ ಗರ್ಜನೆ ಕೂಡ ಮನವಿ ಮಾಡಿಕೊಳ್ತೇವೆ. ಧನ್ಯವಾದಗಳು. ಏನು ಸಮಸ್ಯೆ ಆಗಿದೆ? ಏನೂ ಇಲ್ಲ ಸರ್, ನಾವು ಸುಣ್ಣ ಬಣ್ಣ ಮಾಡ್ಕೋಬೇಕಾಗಿತ್ತು. ಸ್ವಲ್ಪ ಬಣ್ಣ ಮಾಡೋಣ ಅಂದ್ಬಿಟ್ಟು ಪಾತ್ರೆನೆಲ್ಲ ತೆಗೆದು ಬೇರೆಯವ್ರ ಮನೇಲಿ ಇಟ್ಬಿಟ್ಟು ಹೋಗಿದ್ವಿ. ಇವತ್ತು ಬರಬೇಕಿತ್ತು ಮನೆಗೆ. ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀವಿ ಅಲ್ಲಿ ಬೇರೆಯವ್ರ ಮನೆ ಹತ್ರ. ಈಗ ನಿನ್ನೆ ಮಳೆ ಗಾಳಿಯಿಂದ ಹಿಂಗೆ ಆಗ್ಬಿಟ್ಟೈತೆ. ನನಗೆ ಮನೆಯಲ್ಲೇ ಇರೋಕ್ಕೆ ಥರ ಎಲ್ಲ ಹೊಡೆದೋಗದೆ. ನಾವು ಸದ್ಯ ನಾವಿರಲಿಲ್ಲ, ನಾವಿದ್ರೆ ನಮ್ಮ ಮನೆಯಲ್ಲೇ ಬಿದ್ದಿದ್ದು. ಅಂದರೆ ನಿಮಗೂ ಅಪಾಯ ಆಗೋದು? ಅಪಾಯ ಆಯ್ತಿತ್ತು, ನಾವಿರಲಿಲ್ಲ. ಅಂದರೆ ಆರ್ಥಿಕವಾಗಿ ಮೊದಲೇ ಬಡವರು ನೀವು? ಹ್ಞೂ, ಬಡವರು ಸರ್. ಏನಿದೆಲ್ಲ ಸಾಲ ಮಾಡಿ ಇದು ಮಾಡಿದ್ದ? ಮಾಡಿರೋದು ಸರ್. ಹಾಂ. ಈಗ ಅಂದಾಜು ಎಷ್ಟು ನಷ್ಟ ಆಗಿರ್ಬೋದು ಅಂತ ಏನಾರ ಗೊತ್ತಿದೆಯಾ? ನಮಗೆ ಅಷ್ಟು ಅಂದಾಜು ಏನೋ ನಮಗೆ ಗೊತ್ತಾಗಲ್ಲ ಸರ್ ನಮಗೆ. ಹಾಂ. ಈಗೇನು ಈಗ ಸರ್ಕಾರದಿಂದ ನಿಮಗೆ ನಷ್ಟ ಭರಿಸ್ಕೊಡಿ ಅಂತ ಪರಿಹಾರ ಕೇಳ್ತಾ ಇದ್ರು. ಏನು ಹೆಚ್ಚು ಕಮ್ಮಿ ಒಂದು 40-50 ಸಾವಿರ ಆಗ್ಬೋದು ಅನ್ಸ್ತದೆ. ಈಗ ಸರ್ಕಾರನ ಏನು ಕೇಳ್ಕೊಳ್ತೀರಾ? ನಮಗೆ ಸ್ವಲ್ಪ ಅನುದಾನ ಮಾಡಿಕೊಡಿ ಅಂತ. ನಮಗೆ ದುಡ್ಡಿಲ್ಲದೆ ಇರೋ ಕಾರಣ ನಾವು ಈಗ ನಮ್ಮ ಮನೆಯವರು ಕೆಲಸಕ್ಕೆ ಹೋಗ್ತಾ ಇಲ್ಲ, ಅವ್ರಿಗೂ ಹುಷಾರಿಲ್ಲ, ನನಗೂ ಕರೆಂಟ್ ಇಟ್ಕೊಂಡು ಹುಷಾರಿರಲಿಲ್ಲ. ಇಬ್ಬರು ಕೆಲಸ ಮಾಡೋ ಪರಿಸ್ಥಿತಿಲಿ ಇಲ್ಲ ನಾವು. ಅದಕ್ಕೆ ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಿಕೊಡಿ. ಅಂದರೆ ಕೂಲಿನಲ್ಲಿ ಮಾಡಿ ಜೀವನ ಮಾಡಬೇಕು. ಮಾಡ್ತಾ ಇದ್ವಿ. ಹಾಂ, ಆಯ್ತಮ್ಮ. ಹಲೋ, ನಾವು ಬಡವರು ಆದಷ್ಟು ನಮ್ಗೆ ಸಜ್ಜಡಕ್ಕೆ ಹೋಗೋದ ಅದಕ್ಕೇನಾದ್ರು ಸಹಾಯ ಮಾಡಬೇಕು ಕೇಳ್ಕೊತಾ